ನಮ್ಮ ನೀರು ಕುಕ್ಕು ಗೊಜ್ಜು ನೋಡಿ ಅಂತೆ ಹೇಗೆ ರೆಡಿಯಾಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಟೇಸ್ಟಿಯಾಗಿರ್ತದೆ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ ಇದೊಂದು ರೆಸಿಪಿ. ಫ್ರೆಂಡ್ಸ್ ನೋಡಿ, ಇದರ ಪರಿಚಯ ಹೆಚ್ಚಿನವರಿಗೆ ಇರ್ಬೋದು. ಇದರ ಹೆಸರು ನೀರು ಕುಕ್ಕು ಅಂತ ಹೇಳಿ. ನಮ್ಮ ಕನ್ನಡದಲ್ಲಿ ಮಾವಿನಕಾಯನ್ನು ಉಪ್ಪಿನಲ್ಲಿ ಹಾಕಿಡೋದು ಅಂತ ಹೇಳ್ತೇವೆ ನಾವು. ಇದು ನಾನು ಹೀಗೆ ಇಟ್ಟುಂಟಲ್ಲ 1 ವರ್ಷ ಆಗ್ತಾ ಬಂತು. ಹೇಗಿದೆ ನೋಡಿ, ಇನ್ನು ಕೂಡ ಉಪ್ಪಿನಲ್ಲಿ ಹಾಕಿರೋದ್ರಿಂದ ಏನು ಹಾಳಾಗೋದಿಲ್ಲ, ಹಾಗೆ ಪ್ರಿಸರ್ವ್ ಮಾಡಿರ್ಬೋದು. ಸ್ವಲ್ಪ ಕೂಡ ನೀರು ತಾಗಿಸಲಿಲ್ಲ ಅಂತ ಹೇಳಿದರೆ 2 ವರ್ಷ ತನಕ ಕೂಡ ಹಾಗೆ ಇಡ್ಬೋದು. ಇದರಿಂದ ನಾನು ಇವತ್ತು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೇನೆ. ಅದು ಮಾವಿನಕಾಯಿನ ಗೊಜ್ಜು. ತುಂಬಾ ಚೆನ್ನಾಗಿರ್ತದೆ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಈ ಮಾವಿನಕಾಯನ್ನು ಕರೆಕ್ಟಾಗಿ 1 ವರ್ಷದ ಹಿಂದೆ ಉಂಟಲ್ಲ, ನಾನು ಈ ಡಬ್ಬದಲ್ಲಿ ಹಾಕಿ ಉಪ್ಪು ನೀರಲ್ಲಿ ಬೆರೆಸಿಟ್ಟಿದ್ದೆ. ನೋಡಿ, ಸ್ವಲ್ಪ ಸ್ಮೂತ್ ಆಗಿದೆ. ಈ ಥರ ಉಪ್ಪು ನೀರಲ್ಲಿ ಹಾಕಿದರೆ ಸ್ವಲ್ಪ ಈ ಥರ ಮಾವಿನಕಾಯಿ ಸ್ಮೂತ್ ಆಗ್ತದೆ. ನಾವು ಹಾಗೆ ಪ್ರಿಸರ್ವ್ ಮಾಡಬೇಕು, ಅಂದರೆ ಸ್ವಲ್ಪ ಕೂಡ ನೀರು ತಾಗಿಸಬಾರ್ದು. ನೀರು ತಾಗಿಸದಿದ್ದರೆ ಇದನ್ನು 2 ವರ್ಷ ತನಕ ಕೂಡ ಹಾಗೆ ಪ್ರಿಸರ್ವ್ ಮಾಡ್ಬೋದು. ನಾವು ಮಾವಿನಕಾಯಿ ಆದ ಸೀಸನಲ್ಲಿ ಈ ಥರ ಡಬ್ಬದಲ್ಲಿ ಹಾಕಿಟ್ಟರೆ ಅದನ್ನು ಈ ಮಳೆಗಾಲದ ಸೀಸನಲ್ಲಿ ಗೊಜ್ಜೆಲ್ಲ ಮಾಡಿಕೊಂಡು ಸೇವಿಸ್ಬೋದು. ತುಂಬಾ ಚೆನ್ನಾಗಿರ್ತದೆ. ನೋಡಿ, ಇವಾಗ ಗೊಜ್ಜು ಮಾಡಲಿಕ್ಕೆ ನಾನು 2 ಮಾವಿನಕಾಯಿಯನ್ನು ತೆಗೆದಿದ್ದೇನೆ. 2 ಮಾವಿನಕಾಯಿ ಸಾಕಾಗ್ತದೆ. ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ಯಾಕಂತೇಳಿದರೆ ಇದರ ಉಪ್ಪಿನಾಂಶ ಎಲ್ಲ ನಮಗೆ ಹೋಗಬೇಕು. ಅಂದರೆ ಸ್ವಲ್ಪ ಸ್ವಲ್ಪ ಇದ್ದರೆ ಸಾಕಾಗ್ತದೆ. ತುಂಬ ಇದು ಉಪ್ಪಿರ್ತದೆ ನೋಡಿ, ಅದು ಹೋಗಬೇಕು. ನಮ್ಮ ನೀರು ಕುಕ್ಕು ಗೊಜ್ಜು ಸೇವಿಸ್ತಾ ಇರಬೇಕಾದ್ರೆ ಅದರಲ್ಲಿ ನೀರುಳ್ಳಿ ಉಂಟಲ್ಲ, ಬಾಯಿಗೆ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ಅದಕ್ಕಾಗಿ ನಾನು ಈ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಮ್ಮ ಗೊಜ್ಜಿಗೆ ಮಿಕ್ಸ್ ಮಾಡ್ತೇನೆ. ಇದು ಆಪ್ಷನಲ್, ಬೇಕಾದವರು ಮಾಡ್ಕೋಬೋದು ಅಥವಾ ಹಾಗೆ ಮಾಡಿದರೂ ಕೂಡ ಒಳ್ಳೆಯದಾಗ್ತದೆ. ನಾವು ಹೆಚ್ಚಾಗಿ ಮಾವಿನಕಾಯಿ ಸೀಸನಲ್ಲಿ ಕಾಯಿ ಮಾವಿನಕಾಯಿ ಸಿಕ್ಕಿದ್ರೆ ಉಂಟಲ್ಲ, ಅದನ್ನು ಉಪ್ಪಿಗೆ ಹಾಕಿ ಅದನ್ನು ತುಂಬ ಟೈಮ್ ಪ್ರಿಸರ್ವ್ ಮಾಡ್ತೇವೆ. ಒಂದ್ಸಲ ನಾವು ಆ ಥರ ಪ್ರಿಸರ್ವ್ ಮಾಡಿಟ್ಟರೆ ಅದನ್ನು ಮಳೆಗಾಲಕ್ಕೆ ಮತ್ತು ಯಾವ ಸೀಸನ್ಗೆ ಬೇಕಾದರೂ ನಿಮಗೆ ಗೊಜ್ಜು ಯಾವಾಗ ಬೇಕು ಅನಿಸ್ತದೋ ಆವಾಗ ಮಾಡಿ ಸೇವಿಸ್ಬೋದು. ತುಂಬಾ ಚೆನ್ನಾಗಿರ್ತದೆ. ನಾನಿಲ್ಲಿ ಒಂದೇ ಒಂದು ನೀರುಳ್ಳಿಯನ್ನು ತೊಗೊಂಡಿದ್ದೇನೆ, ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೇನೆ. ನೋಡಿ, ಇಷ್ಟಿಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕಾಗ್ತದೆ. ನೋಡಿ, ಮಾವಿನಕಾಯಿನ ಈ ಥರ ಕೈಯಲ್ಲಿ ಬಿಡಿಸ್ಕೊಳ್ಬೇಕು. ನಾವು ಪ್ರಿಸರ್ವ್ ಮಾಡೋ ಮಾವಿನಕಾಯಿ ಈ ಥರ ಇರ್ತದೆ ನೋಡಿ, ತುಂಬ ಸ್ಮೂತಾಗಿರ್ತದೆ ಮತ್ತು ಫುಲ್ ಉಪ್ಪು ಹೇಳ್ಕೊಂಡಿರ್ತದೆ. ಕೆಲವರು ಇದನ್ನು ಮಿಕ್ಸಿಗೆ ಕೂಡ ಹಾಕ್ಕೊಂಡು ಪೇಸ್ಟ್ ಥರ ರೆಡಿ ಮಾಡ್ತಾರೆ. ನಾನಿಲ್ಲಿ ಪೇಸ್ಟ್ ಥರ ಮಾಡ್ತಾಯಿಲ್ಲ, ಈ ಥರ ಕೈಯಲ್ಲೇ ಮಾಡಿಕೊಂಡ್ರೆ ಉಂಟಲ್ಲ ಅದು ಬಾಯಿಗೆ ಹಾಗೆ ಸಿಗ್ತಿರ್ತದೆ, ಅದು ಚೆನ್ನಾಗಿರ್ತದೆ. ನೋಡಿ, ಈ ಥರ ಮಾವಿನಕಾಯಿನ ಚೆನ್ನಾಗಿ ಕೈಯಲ್ಲೇ ಹಿಚಿಕೊಳ್ಳುವ. ಎಷ್ಟಾಗ್ತದೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಅದು ಕಟ್ಟಾಗೋ ಥರ ಹಿಚುಕಿಕೊಳ್ಳುವ. ನೋಡಿ, ಮಾವಿನಕಾಯಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾಗಿದೆ. ಇನ್ನು ಇದಕ್ಕೆ ಸ್ವಲ್ಪ ಮಜ್ಜಿಗೆಯನ್ನು ಸೇರಿಸುವ. ಇಲ್ಲಿ ದಪ್ಪ ಮೊಸರು ಅಥವಾ ದಪ್ಪ ಮಜ್ಜಿಗೆ ಯಾವುದು ಕೂಡ ಆಗ್ತದೆ. ಮತ್ತು ಸಪ್ಪೆ ಇರುವಂಥದ್ದು ಹಾಕೋಬೇಕು. ತುಂಬ ಹುಳಿ ಇದ್ದರೆ ಅದು ಗೊಜ್ಜು ಕೂಡ ಹುಳಿ ಆಗ್ತದೆ, ಅದು ಚೆನ್ನಾಗಿರೋದಿಲ್ಲ. ಇದಕ್ಕೆ ಸ್ವಲ್ಪ ಬೇಕಾದರೆ ನೀರನ್ನು ಕೂಡ ಸೇರಿಸ್ಕೋಬೋದು. ನೋಡಿ, ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಒಂದು ಅರ್ಧ ಚಮಚದಷ್ಟು ಇಂಗಿನ ಪೌಡ್ರನ್ನು ಕೂಡ ಹಾಕ್ಕೊಳ್ತೇನೆ. ಗಟ್ಟಿಂಗು ಕೂಡ ಹಾಕೋಬೋದು. ಹಾಗೆಯೇ ನಾವು ಹೆಚ್ಚಿಟ್ಟಂತಹ ಈರುಳ್ಳಿ ಇವಾಗಲೇ ಮಿಕ್ಸ್ ಮಾಡುವ. ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೆ ನೀರನ್ನು ಸೇರಿಸಬೇಕಾಗ್ತದೆ, ತುಂಬ ಗಟ್ಟಿ ಆಯಿತು. ಇಷ್ಟು ಗಟ್ಟಿ ಇರಬಾರ್ದು ನಮ್ಮ ಗೊಜ್ಜು. ಇದಕ್ಕೊಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸಿಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡುವ. ನಮ್ಮ ಗೊಜ್ಜು ಉಂಟಲ್ಲ ತುಂಬ ನೀರಾಗಬಾರ್ದು, ಹಾಗೆ ತುಂಬ ಗಟ್ಟಿ ಗಟ್ಟಿ ಇದ್ದರೆ ಕೂಡ ಚೆನ್ನಾಗಿರೋದಿಲ್ಲ. ಒಂದು ಹದ ಇರಬೇಕು. ನೋಡಿ, ಇವಾಗ ಇಲ್ಲಿ ಉಪ್ಪು ಹುಳಿ ಆಯಿತು. ಇನ್ನಿದಕ್ಕೆ ನಾವು ಖಾರ ಮಿಕ್ಸ್ ಮಾಡಬೇಕು. ಖಾರ ಅಂತ ಹೇಳಿದರೆ ನಾನಿಲ್ಲಿ ಹಸಿಮೆಣಸನ್ನು ಹಾಕ್ಕೊಳ್ತೇನೆ. ಕೈಯಲ್ಲೇ ಈ ಥರ ಮಾಡಿಕೊಂಡು ಹಾಕ್ಕೊಂಡ್ರೆ ಇದರ ಖಾರ ಎಲ್ಲ ಬಿಡ್ತದೆ. ನೋಡಿ, ಹೀಗೆ ಓಪನ್ ಮಾಡಿಕೊಂಡು ಹಾಕಬೇಕು. ಈ ಥರ ಮೆಣಸನ್ನು ಹಾಕಿ ಚೆನ್ನಾಗಿ ಮುರಿಬೇಕು. ಆವಾಗ ಅದರ ಖಾರ ಎಲ್ಲ ನಮ್ಮ ಗೊಜ್ಜಿಗೆ ಬಿಡ್ತದೆ. ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತಿಲ್ಲ, ಯಾಕಂತ ಹೇಳಿದರೆ ಈ ಮಾವಿನಕಾಯಿ ಉಂಟಲ್ಲ ಉಪ್ಪಲ್ಲಿ ಹಾಕಿಟ್ಟಿರುವಂಥದ್ದು, ಹಾಗೆ ಅದರಲ್ಲಿ ಉಪ್ಪು ಇರ್ತದೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕಿನ್ನು ಸಿಂಪಲಾಗಿ ಒಗ್ಗರಣೆ ಕೊಡುವ. ಒಗ್ಗರಣೆಗೊಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳುವ. ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. 3/4 ಸ್ಪೂನಷ್ಟು ಸಾಸಿವೆ, ಹಾಗೇನೊಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆಯನ್ನು ಕೂಡ ಹಾಕ್ಕೊಳ್ಳುವ. ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ಳುವ. ಒಂದು ಬ್ಯಾಡಗಿ ಮೆಣಸನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡೆ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿದ ಕೂಡಲೇ ನಾನು ಇದಕ್ಕೆ ಕರಿಬೇವನ್ನು ಕೂಡ ಹಾಕ್ಕೊಳ್ತೇನೆ. ಕರಿಬೇವು ಹಾಕೋದ್ರಿಂದ ನಮ್ಮ ಒಗ್ಗರಣೆ ಒಳ್ಳೆ ಪರಿಮಳ ಬರ್ತದೆ. ಒಗ್ಗರಣೆ ಕೂಡ ಕೊಟ್ಟಾಯಿತು. ಅಲ್ಲಿಗೆ ನಮ್ಮ ಗೊಜ್ಜು ರೆಡಿಯಾಗಿದೆ. ನೋಡಿ, ನಮ್ಮ ನೀರು ಕುಕ್ಕು ಗೊಜ್ಜು ನೋಡಿ ಅಂತೆ ಹೇಗೆ ರೆಡಿಯಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಟೇಸ್ಟಿಯಾಗಿರ್ತದೆ. ಇದನ್ನು ಅನ್ನದ ಜೊತೆಗೆ ಸೇವಿಸಿದ್ರಂತೂ ಸೂಪರಾಗಿರ್ತದೆ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದ ಇದೊಂದು ರೆಸಿಪಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ನೀರು ಕುಕ್ಕು ಗೊಜ್ಜು ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣ್ತಾ ಉಂಟು. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.